ಕಳೆದೊಂದು ವಾರದಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗ್ತಾ ಇರುವಂತಹ ಬೆಳವಣಿಗೆ. ಡಿ.ಕೆ. ಶಿವಕುಮಾರ್ ತಮ್ಮ ಸದಾಶಿವ ನಗರದ ನಿವಾಸದಲ್ಲೇ ಕುಳಿತುಕೊಂಡು ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದುಕೊಳ್ಳಬೇಕು ಅಂತ. ಇದೀಗ ಅದರ ಮುಂದುವರೆದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಡಿ.ಕೆ. ಸುರೇಶ್ ಕಣಕ್ಕಿಳಿದಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ದೆಹಲಿಗೆ ಹೊರಟಿದ್ದಾರೆ ಡಿ.ಕೆ. ಸುರೇಶ್. ದೆಹಲಿಯಲ್ಲಿ ನಾಯಕರನ್ನ ಭೇಟಿ ಮಾಡೋದಕ್ಕೆ ಡಿ.ಕೆ. ಸುರೇಶ್ ತೆರಳುತ್ತಾರೆ. ನಾಳೆ ಹೈಕಮಾಂಡ್ ಸಭೆ ಇದೆ. ಆ ಸಭೆ ಹಿನ್ನೆಲೆಯಲ್ಲಿ ಈ ಪ್ರಯಾಣ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಸಭೆಯ ಮಾಹಿತಿಗೆ ಸಂಗ್ರಹ ಮಾಡೋದಕ್ಕಾಗಿ ದೆಹಲಿ ಪ್ರವಾಸಕ್ಕೆ ಮಧ್ಯಾಹ್ನ 2 ಗಂಟೆಗೆ ಇದೀಗ ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಂಸದ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್. ಅಣ್ಣನನ್ನ ಶತಾಯಗತಾಯವಾಗಿ ಮುಖ್ಯಮಂತ್ರಿ ಮಾಡಲೇಬೇಕು ಎನ್ನುವಂತಹ ಜಿದ್ನಲ್ಲಿದ್ದಾರೆ ಅವರು. ಹೀಗಾಗಿ ತಮ್ಮ ಸಹೋದರನ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಡಿ.ಕೆ. ಸುರೇಶ್. ದೆಹಲಿಗೆ ಹೊರಟಿದ್ದಾರೆ. ಒಂದು ವಾರದ ಹಿಂದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದು ವಾರದ ಹಿಂದೆ ಡಿ.ಕೆ. ಶಿವಕುಮಾರ್ ಪರವಾಗಿ ಮಾತನಾಡೋದಕ್ಕೆ ಡೆಲ್ಲಿಯಲ್ಲಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ 45 ನಿಮಿಷಗಳ ಕಾಲ ಡಿ.ಕೆ. ಸುರೇಶ್ ಮಾತನಾಡಿ ಬಂದಿದ್ದರು. ಯಾವುದಕ್ಕೆ? ಅಣ್ಣನನ್ನು CM ಮಾಡೋದಕ್ಕಾಗಿ ಅಂತ. ನೀವು ನೋಡಿ, 2023ರಿಂದ ಇಲ್ಲಿಯ ತನಕ MB ಪಾಟೀಲ್ ಏನಂತ ಹೇಳಿಕೆ ಕೊಟ್ಟಿದ್ರು, ಸಿದ್ದರಾಮಯ್ಯನವರು CM ಅಂತ ಹೇಳಿದಾಗ ಅದಕ್ಕೆ ನೇರವಾಗಿ ವಾಕ್ಸಮರ ನಡೆಸಿದವರು ಇದೇ ಡಿ.ಕೆ. ಸುರೇಶ್. ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ನಮ್ಮಣ್ಣ, ಅವಕಾಶ ಕೊಡಬೇಕು ಎನ್ನುವಂಥ ಮಾತುಗಳನ್ನು ನೇರವಾಗಿ MB ಪಾಟೀಲ್ ವಿರುದ್ಧ ಮಾತನಾಡಿದರು. MB ಪಾಟೀಲ್ ಹೇಳಿಕೆ ಕೊಟ್ಟಾಗ ಮೇಲಿಂದ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಗಳು ಚರ್ಚೆಗಳು ಮುನ್ನೆಲೆಗೆ ಬಂದಾಗ ಡಿ.ಕೆ. ಸುರೇಶ್ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಏನು ಮಾತನಾಡಿರಲಿಲ್ಲ, ಬಟ್ ಅವಕಾಶ ಸಿಗಬೇಕು ಅಂತ ಇತ್ತೀಚೆಗಷ್ಟೇನೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಅಣ್ಣನ ಪರವಾಗಿ ಡಿ.ಕೆ. ಸುರೇಶ್ ಇದೀಗ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಪ್ರವೀಣ್, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ನಡುವಿನ ಅಧಿಕಾರ ಕದನ ಒಂದು ಹಂತಕ್ಕೆ ತಲುಪುವ ಸಾಧ್ಯತೆ ಇದೆ. ಹೀಗಾಗಿ ನವೆಂಬರ್ 30ಕ್ಕೆ ಅಂದ್ರೆ ನಾಳಿದ್ದು ದೆಹಲಿಯಲ್ಲಿ ಸಭೆ ನಡೆದಿದೆ. ಸಭೆ ಹಿನ್ನೆಲೆಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಹೋದರ ಅಂತ ಡಿ.ಕೆ. ಸುರೇಶ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ಅದರ ಪೂರ್ವಭಾವಿಯಾಗಿ ದೆಹಲಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು ಮತ್ತು ಯಾವೆಲ್ಲ ರೀತಿ ನಾವು ಆಪರೇಟ್ ಮಾಡಬೇಕು ಅಂತ ಅನ್ನೋದು. ಯಾಕಂದ್ರೆ ಕೇಂದ್ರದ ನಾಯಕರಿಗೆ ಹಲವಾರು ರಾಜ್ಯ ನಾಯಕರುಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಸಾಧ್ಯತೆ ಇರುವ ಕಾರಣಕ್ಕೋಸ್ಕರ ಒಂದು ವೇಳೆ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡುವಂತ ಸಾಧ್ಯತೆನೂ ಸಹ ಹೆಚ್ಚಿದೆ. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ KH ಮುನಿಯಪ್ಪ ಇರ್ಬೋದು ಮತ್ತು ಬೇರೆ ಬೇರೆ ಶಾಸಕರು ಸಹ ರಾಜ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆವನ್ನ ಭೇಟಿ ಮಾಡದಿರ್ಬೋದು ಮತ್ತು ದೆಹಲಿಯಲ್ಲಿ ಕೆಲ ನಾಯಕರನ್ನ ಭೇಟಿ ಮಾಡಿ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಹೀಗಾಗಿ ಯಾರೆಲ್ಲ ನಾಯಕರು ಯಾವೆಲ್ಲ ಮಾಹಿತಿಗಳನ್ನ ಕೇಂದ್ರದ ವರಿಷ್ಠರಿಗೆ ನೀಡಿದ್ದಾರೆ, ಆ ವರಿಷ್ಠರ ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ಯಾವೆಲ್ಲ ಈ ರೀತಿ ಇನ್ಫ್ಲೂಯೆನ್ಸ್ ಆಗಿ ಒಂದು ವೇಳೆ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ದೆಹಲಿಗೆ ತೆರಳಿ ಒಂದು ಪೀಠಿಕೆಯನ್ನ ಅಥವಾ ಒಂದು ವೇದಿಕೆಯನ್ನ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಅಲ್ಲಿಗೆ ದೆಹಲಿಗೆ ತೆರಳುತ್ತಾರೆ. ಈ ಒಂದು ಏನು ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್ ಅವರು ದೆಹಲಿಗೆ ತೆರಳೋ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡೋ ಸಾಧ್ಯತೆ ಇದೆ, ಸುರ್ಜೇವಾಲಾ ಅವರನ್ನು ಭೇಟಿ ಮಾಡುವಂತ ಸಾಧ್ಯತೆ ಇದೆ, ವೇಣುಗೋಪಾಲ್ ಅವರನ್ನು ಸಹ ಭೇಟಿ ಮಾಡೋ ಸಾಧ್ಯತೆ ಇದೆ. ಮತ್ತು ದೆಹಲಿಗೆ ಅಗತ್ಯ ಬಿದ್ದಲ್ಲಿ ದೆಹಲಿಗೆ ಯಾರೆಲ್ಲ ಶಾಸಕರನ್ನ ಕರ್ಕೊಳ್ಬೇಕು ಅಥವಾ ಯಾರೆಲ್ಲ ನಾಯಕರುಗಳನ್ನ ಮುಂದಿನ ದಿನಗಳಲ್ಲಿ ಬಿ.ಕೆ. ಹರಿಪ್ರಸಾದ್ ಇರ್ಬೋದು, KH ಮುನಿಯಪ್ಪ ಇರ್ಬೋದು, R.V. ದೇಶಪಾಂಡೆನೂ ಸಹ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಹೀಗಾಗಿ ಆ ನಾಯಕರು ಒಂದ್ ವೇಳೆ ಬಂದಿದ್ದೆ ಅದರಲ್ಲಿ ಯಾರ ಪರ ಮಾತನಾಡ್ತಾರೆ ಅಂತ ಅನ್ನೋದು. ಈಗಾಗಲೇ ವರಿಷ್ಠರು ರಾಹುಲ್ ಗಾಂಧಿ ಅವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪಾಸಿಟಿವ್ ಮತ್ತೆ ನೆಗೆಟಿವ್, ಸಿದ್ದರಾಮಯ್ಯನವರ ಪಾಸಿಟಿವ್ ನೆಗೆಟಿವ್, ಸಿದ್ದರಾಮಯ್ಯನವರ ಮುಂದುವರಿಸಿದ್ರೆ ಏನಾಗಬಹುದು, ಮುಂದುವರಿಸಿದ್ದಲ್ಲಿ ಏನಾಗಬಹುದು, ಡಿ.ಸಿ.ಎಂ ಅವ್ರನ್ನ CM ಮಾಡಿದ್ರೆ ರಾಜಕೀಯ ಪರಿಸ್ಥಿತಿ ಏನಾಗಬಹುದು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಾಗಬಹುದು ಅಂತ ಬಗ್ಗೆನೂ ಸಹ ಸಾಕಷ್ಟು ಮಾಹಿತಿಗಳನ್ನ ಬೇರೆ ಬೇರೆ ಮೂಲಗಳಿಂದ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿಗೆ ತೆರಳುವಂತ ಡಿ.ಸಿ.ಎಂ ಡಿ.ಕೆ. ಸಹೋದರ ಅಂತ ಡಿ.ಕೆ. ಸುರೇಶ್ ಅವರು ಈ ಎಲ್ಲ ವಿಷಯಗಳನ್ನ ಅರ್ಥಕೊಂಡು ಏನೆಲ್ಲ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದ್ ಬಗ್ಗೆ ಒಂದು ಕಾರ್ಯತಂತ್ರ ರೂಪಿಸುವ ಭಾಗವಾಗಿ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಸುರೇಶ್ ದೆಹಲಿಗೆ ತೆರಳುತ್ತಿರೋದು ನಿಜಕ್ಕೂ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಯಾವೆಲ್ಲ ನಾಯಕರನ್ನ ಭೇಟಿ ಮಾಡಬಹುದು ಮತ್ತು ಆ ಒಂದು ಭೇಟಿ ಫಲಪ್ರದ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಅನುಕೂಲ ಆಗತ್ತಾ ಅಂತ ಅನ್ನೋದು 30ನೇ ತಾರೀಕು ನಿರ್ಧಾರವಾಗತ್ತ ಸಾಧ್ಯತೆ ಇದೆ. ಪ್ರವೀಣ್, ರಾಚಪ್ಪ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು 3-4 ದಿನ ಬೆಂಗಳೂರಿನಲ್ಲಿ ಇದ್ರು. ಡಿ.ಕೆ. ಸುರೇಶ್ ಆಯಿತು, ಡಿ.ಕೆ. ಶಿವಕುಮಾರ್ ಆಯಿತು, ಒಂದಿನಾನು ಹೋಗಿ ಅವರನ್ನು ಭೇಟಿ ಮಾಡೋ ಪ್ರಯತ್ನವನ್ನು ಮಾಡಲಿಲ್ಲ.
ಏನಿದ್ರ ಅರ್ಥ? ಇವತ್ತು ದೆಹಲಿಗೆ ಹೋಗಿ ಭೇಟಿ ಮಾಡೋದು, ಅವರಿಲ್ಲಿ ಬಂದಾಗ ಅವರನ್ನ ಭೇಟಿ ಮಾಡದೇ ಇರೋದು, ಏನಿದು ಪೊಲಿಟಿಕಲ್ ಸ್ಟ್ರಾಟಜಿ? ಪ್ರವೀಣ್, ಅದು ಪೊಲಿಟಿಕಲ್ ಸ್ಟ್ರಾಟಜಿ ಏನಿಲ್ಲ. ಅದಕ್ಕೂ ಮೊದಲೇನೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು. ಹೌದು. ಮತ್ತೆ ಪದೇ ಪದೇ ಒಬ್ಬರೇ ಹೋಗಿ ಒಂದೇ ವಿಷಯಗಳ ಮೇಲೆ ಬೇರೆ ಬೇರೆ ಹೇಳಿದ್ರೆ ಅದು ಬೇರೆ ಬೇರೆ ಅರ್ಥ ಆಗುತ್ತೆ, ಒತ್ತಡ ತಂತ್ರ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ಡಿಸೆಂಬರ್ ಹೋಗಿರ್ಲಿಲ್ಲ. ಆದ್ರೆ ಕೊನೆ ದಿನ ಅವ್ರನ್ನ ಏರ್ಪೋರ್ಟ್ ತನಕ ಡ್ರಾಪ್ ಮಾಡಿ ಅಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಇವೆಲ್ಲ ರಾಜಕೀಯ ತಂತ್ರದ ಭಾಗವಾಗಿರ್ತದೆ. ಯಾರನ್ನ ಭೇಟಿ ಮಾಡಬೇಕು, ಯಾಕೆ ಭೇಟಿ ಮಾಡಬೇಕು, ಅವರ ಭೇಟಿ ಮಾಡಿರೋ ರಾಜಕೀಯ ಲಾಭ ಏನು, ನಷ್ಟ ಏನು ಅಂತ ಅನ್ನೋದು ಪ್ರತಿಯೊಬ್ಬ ರಾಜಕೀಯ ನಾಯಕರು ಲೆಕ್ಕ ಹಾಕೊಂಡೇ ಮಾಡ್ತಾರೆ. ಅವರ ಪ್ರತಿಯೊಂದು ನಡೆಗಳು ಸಹ ತುಂಬಾ ಕ್ಯಾಲ್ಕುಲೇಟೆಡ್ ಆಗಿರ್ತವೆ. ಅದರ ರಾಜಕೀಯ ಲಾಭ ನಷ್ಟ ಇಟ್ಕೊಂಡೇ ಮಾಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಭೇಟಿ ಮಾಡದೇ ಇರೋದು, ನಂತರ ಭೇಟಿ ಮಾಡುವಂತದ್ದು ಯಾವ ಕಾರಣಕ್ಕೆ ಅಂತ ಅನ್ನೋದು ಅವರಿಗೆ ಮಾತ್ರ ಗೊತ್ತಿರ್ತದೆ. ಮತ್ತು ಅದರಿಂದ ಅನುಕೂಲ ಎಷ್ಟಾಗತ್ತೆ, ಅನಾನುಕೂಲ ಎಷ್ಟಾಗತ್ತೆ, ಒತ್ತಡ ಯಾವ ಮಟ್ಟದಲ್ಲಿ ಬಿಲ್ಡಪ್ ಮಾಡ್ಬೋದು, ಆ ಒತ್ತಡ ಬಿಲ್ಡಪ್ ಮಾಡಿದ್ರೆ ಅದು ನಮ್ಗೆ ಅನುಕೂಲ ಆಗತ್ತಾ ಅಂತ ಈಗ ಬಹುತೇಕ ಎಲ್ಲ ನಾಯಕರು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ದೆಹಲಿಗೆ ಶಾಸಕರನ್ನ ಕಳುಹಿಸಿದ್ದಂಥದ್ದು ಪಕ್ಷದ ವರಿಷ್ಠರಿಗೆ ಇರುಸು ಮುರುಸು ಉಂಟು ಮಾಡಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡ್ಲ ಅಂತ ಕಂಡು ಬಂದ್ರೆ ಪಕ್ಷದ ನಾಯಕರ ವಿರುದ್ಧನ ತಿರುಗಿ ಬೀಳ್ಬೋದು, ಪಕ್ಷದ ವಿರುದ್ಧನ ತಿರುಗಿ ಬೀಳ್ಬೋದು ಅಂತ ಒಂದು ಬ್ಯಾಡ್ ಮೆಸೇಜ್ ಹೋಗಿದೆ. ಇದೆಲ್ಲವನ್ನು ಅರ್ಥಕೊಳ್ಳುವಂತ ನಾಯಕರುಗಳು ಅಲ್ಲಿನ ಪರಿಸ್ಥಿತಿಯನ್ನ ಸರಿದೂಗಿಸ್ಲಿಕ್ಕೆ ಅಲ್ಲಿ ಒಂದು ವಾತಾವರಣವನ್ನ, ಹಿತಕರ ವಾತಾವರಣ ಇವರು ಪಾಸಿಟಿವ್ ಆಗಿ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಇಂಥ ಪ್ರಯತ್ನಗಳು ನಡೀತಾ ಇರ್ತವೆ. ಅದರ ಭಾಗ ಇದು ಆಗಿರ್ಬೋದು. ಹಾಗಾಗಿ ರಾಜಕೀಯ ಲೆಕ್ಕಾಚಾರವನ್ನ ನಾವು ಇದೇ ಕಾರಣಕ್ಕೋಸ್ಕರ ಹೀಗೆ ಮಾಡ್ಬೇಕಾಗಿತ್ತು, ಹೀಗೆ ಮಾಡಿದ್ರೆ ಇದೇ ಆಗ್ತಿತ್ತು, ಈಗ ಮಾಡದಿದ್ರೆ ಹಿಂಗ್ ಆಗಿದೆ ಅಂತ ಅನ್ನೋದು ನಾವು ಅದನ್ನ ವಿಶ್ಲೇಷಣೆ ಮಾಡೋದು ಅದು ಸೂಕ್ತವಲ್ಲ. ಯಾಕಂದ್ರೆ ರಾಜಕೀಯ ನಾಯಕರ ಪ್ರತಿಯೊಂದು ನಡೆಗಳು ನಿಗೂಢವಾಗಿರ್ತವೆ ಮತ್ತು ಅವರ ಲಾಭಕ್ಕಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಇರ್ತಾರೆ. ಹೀಗಾಗಿ ಇಂತಹ ರಾಜಕೀಯ ನಡೆಗಳು, ವಿಚಾರಗಳನ್ನ ನಾವಷ್ಟು ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕಾಗತ್ತೆ. ಹಾಗಾಗಿ ಇದು ಸಹ ಅಂತ ರಾಜಕೀಯ ನಡೆಗಳಲ್ಲಿ ಒಂದು ಭಾಗ. ಇದನ್ನ ಅಲ್ಲಿ ದೆಹಲಿಗೆ ತೆರಳಿ ಯಾರೆಲ್ಲ ಭೇಟಿ ಮಾಡ್ತಾರೆ, ಏನೆಲ್ಲ ವೇದಿಕೆಯನ್ನ ಸಿದ್ಧಪಡಿಸ್ತಾರೆ, ಅದರ ಲಾಭ ನಷ್ಟ ಹೇಗಾಗುತ್ತೆ ಅಂತ ಅನ್ನೋದನ್ನ ಕಾಲ ನಿರ್ಧರಿಸಬೇಕಾಗತ್ತೆ. ಪ್ರವೀಣ್. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.